ಮುನ್ನುಡಿ. ಪ್ರಿಯ ಓದುಗರಲ್ಲೇ, ಈ ಕಾದಂಬರಿಯ ಮುಖ್ಯ ಪಾತ್ರವಾದ ಸಂಧ್ಯಾ ಬರೀ ನನ್ನ ಕಲ್ಪನೆಯಲ್ಲ. ನಾನು ನೋಡಿದ, ಮಾತಾಡಿಸಿದ, ತನ್ನೆಲ್ಲ ಕಥೆಯನ್ನು ನನ್ನೊಂದಿಗೆ ಆತ್ಮೀಯವಾಗಿ ತೋಡಿಕೊಂಡ ಯುವತಿ. ಅಪರೂಪವಾಗಿದ್ದರೂ ಎಲ್ಲಾದರೂ ಕಾಣಬಹುದು. ಅವಳ ಕಥೆಯನ್ನು ಬಹು ಎಚ್ಚರದಿಂದ ರಚಿಸಿ ನಿಮ್ಮ ಮುಂದಿಟ್ಟಿದ್ದೇನೆ. ಸಹಾನುಭೂತಿ ಯಾಚಿಸದ ಅವಳಿಗೆ ನಿಮ್ಮಗಳ ಅಭಿಮಾನ ಇಷ್ಟ. ಸಂಧ್ಯಾಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವಿರಲ್ಲ. ನನ್ನ ಕಾದಂಬರಿಗಳನ್ನು ಓದುಗರಿಗೆ ಆಸ್ತಿಯಿಂದ ಮುಟ್ಟಿಸುತ್ತಿರುವ ಹಿತೈಷಿಗಳಾದ ಶ್ರೀಯುತ ಕೆ. ರಾಮಚಂದ್ರನ್ ಅವರಿಗೆ ನನ್ನ ಮೊದಲ ಧನ್ಯವಾದಗಳು. ಈ ಕೃತಿಯನ್ನು ಹೊರತರುತ್ತಿರುವ ವಾಸವಾಂಬ ಪ್ರಕಾಶನದವರಿಗೂ, ಮುಖಚಿತ್ರ ಕಲಾವಿದರಾದ ಶ್ರೀ ಮೋನಪ್ಪನವರಿಗೂ ಮತ್ತು ಅಚ್ಚುಕಟ್ಟಾಗಿ ಮುದ್ರಿಸಿದ ಶ್ರೀ ಜಗನ್ನಾಥ ಆಫ್ ಸೆಟ್ ಪ್ರಿಂಟರ್ಸ್ ರವರಿಗೂ ನನ್ನ ವಂದನೆಗಳು. ಅಕ್ಕರೆಯಿಂದ ನನ್ನ ಕಾದಂಬರಿಗಳನ್ನು ಕೈಗೆತ್ತಿಕೊಳ್ಳುವ ನಿಮಗೆ ಗೌರವದ ಕೃತಜ್ಞತೆಗಳು. ಸಾಯಿಸುತ್ತೆ. ಬಸ್ಸಿನಿಂದ ಎಲ್ಲರನ್ನೂ ಇಳಿಸಿಕೊಂಡು ಸಂಧ್ಯಾ ಸುತ್ತಲೂ ನೋಟ ಹರಿಸಿ ದೊಡ್ಡ ಸಾಧನೆ ಮಾಡಿದಂತೆ ನಿಟ್ಟುಸಿರು ದಬ್ಬಿದಳು. ಸಣ್ಣ ಊರಿಗೂ ಈ ದೊಡ್ಡ ಸಿಟಿಗೂ ಅಜಗಜಾಂತರ ವ್ಯತ್ಯಾಸ. ಈ ಅಸಾಧ್ಯ ಜನಜಂಗುಳಿಯ ಮಧ್ಯೆ ಅವಳ ಹೋರಾಟ ಸಾಗಬೇಕಿತ್ತು. ಹೊರಗೆ ಬಂದು ನಿಂತ ಕಂಡಕ್ಟರ್ ತಾನೇ ಇನ್ನೊಬ್ಬನ ಸಹಾಯದಿಂದ ಅವರ ಲಗೇಜ್ ಇಳಿಸಿಕೊಟ್ಟು ಉಪಕಾರ ಮಾಡಿದ. ಆಗಾಗ, ಅಂದರೆ ತಿಂಗಳಲ್ಲಿ 2 ಸಲವಾದರೂ ಈ ಬಸ್ಸಿನಲ್ಲಿಯೇ ಊರಿಗೆ ಹೋಗಿ ಬಂದು ಮಾಡುತ್ತಿದ್ದಳು. 3 ವರ್ಷದಿಂದ ಅದೇ ರೂಟಿನಲ್ಲಿದ್ದ ಕಂಡಕ್ಟರ್ ಪರಿಚಿತನೆ. ಸುಮ್ನೆ ನೋಡ್ತಾ ನಿಂತು ಬಿಡ್ಬೇಡಿ, ಸಾಮಾನು ಸರಿಯಾಗಿದೆಯಾ ಅಂತ ಎಣಿಸಿ ನೋಡ್ಕೊಡಿ. ಸ್ವಲ್ಪ ಯಾಮಾರಿದರೆ ತಂದ ಸಾಮಾನುಗಳು ತಮ್ಮ ಸ್ವಂತದಲ್ಲವಾಗಿ ಬಿಡುತ್ತೆ ಎಂದು ಬ್ಯಾಗಿನಿಂದ ಚಿಲ್ಲರೆ ತೆಗೆದು ಪ್ರಯಾಣಿಕನಿಗೆ ಕೊಡುತ್ತಾ ಹೇಳಿದ. ಎಲ್ಲ ಎಣಿಸಿ ನೋಡಿದ ಸಂಧ್ಯಾ, ಸರಿಯಾಗಿದೆ, ತುಂಬಾ ಥ್ಯಾಂಕ್ಸ್. ಮತ್ತೆ ಸಾಮಾನುಗಳ ಮೇಲೆ ಕಣ್ಣಾಡಿಸುತ್ತಾ ನೋಡಿದಳು. ಒಟ್ಟು ಸಾಮಾನುಗಳ ಲೆಕ್ಕ 7. ಅವಳಮ್ಮ ಅಪ್ಪ ಮತ್ತೊಮ್ಮೆ ಎಣಿಸಿ ನೋಡಿಕೊಂಡರು. ಅವರ ಸಮಸ್ತವೂ ಆದ ಅವು ಅವರುಗಳ ಪಾಲಿಗೆ ಅಮೂಲ್ಯವೇ. ಬಸ್ಸು ಹತ್ತಿ ಹಿಡಿದ ಕಂಡಕ್ಟರ್, 2-3 ಆಟೋ ಹಿಡಿಯೋ ಬದಲು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬಿಡಿ. ಇಲ್ದಿದ್ರೆ ತುಂಬಾ ತಾಪತ್ರಯಕ್ಕೆ ಸಿಕ್ಕಿ ಹಾಕೋತೀರ. ಒಂದು ಮಾತು ಹೇಳಿಯೇ ಹೋಗಿದ್ದು. ಅದು ಅವಳಿಗೆ ಸರಿ ಎನಿಸಿತು ಕೂಡ. ಲಗೇಜ್ನ ಒಯ್ದು ಬಸ್ ಸ್ಟ್ಯಾಂಡ್ನ ಒಂದು ಕಂಬದ ಬಳಿ ಇಳಿಸಿದಳು. ತಂಗಿಯರೊಂದಿಗೆ 2 ಗೋಣಿ ಚೀಲದ ಪಾತ್ರೆ, ಪಡಗ, ಒಂದು ಚೀಲದಲ್ಲಿ ಉಳಿದಿದ್ದ ದವಸ ಧಾನ್ಯವನ್ನು ಸಣ್ಣ ಚೀಲಗಳಿಗೆ ತುಂಬಿ ದೊಡ್ಡ ಗೋಣಿ ಚೀಲದಲ್ಲಿ ಹಾಕಿ ಕಟ್ಟಿದ್ದ ಮತ್ತೊಂದು ಚೀಲ, 2 ಹಾಸಿಗೆಗಳನ್ನು ಒಟ್ಟು ಮಾಡಿ ಬೆಡ್ಶೀಟ್ಗಳನ್ನು ಹಾಕಿ ಸುತ್ತಿಟ್ಟಿದ್ದ ಬಂಡಲ್ ಇದ್ದಿದ್ದರಲ್ಲಿ ದೊಡ್ಡ ಲಗೇಜ್, ಒಂದು ತಾಮ್ರದ ಬಿಂದಿಗೆ, ಹಿತ್ತಾಳೆಯ ಗುಂಡಿಯನ್ನು ಸೇರಿಸಿ ಕಟ್ಟಿದ ಚೀಲ, ಮಿಕ್ಕಿದೊಂದು ಟ್ರಂಕ್ ಚೀಲ ಇದ್ದಷ್ಟು ವರ್ಷ ಈ ಸಂಸಾರಕ್ಕೆ ನೆರವು ನೀಡಿಕೊಂಡು ಜೊತೆಯಲ್ಲಿತ್ತು. ಇವೆಲ್ಲ ಇಡೀ ಕುಟುಂಬದವರ ಅಭಿಮಾನಕ್ಕೆ ಪಾತ್ರವಾಗಿತ್ತು. ತೀರಾ ಸೋತ ತಂದೆ ಕೈ ಹಿಡಿದು ಕರೆದೊಯ್ದ ಪ್ರಯಾಣಿಕರಿಗೆ ಹಾಕಿದ್ದ ಚೇರ್ ಮೇಲೆ ಕೂಡಿಸಿ, ಅಪ್ಪ ನೀವು ಕೂತು ಸುಧಾರಿಸಿಕೊಳ್ಳಿ, ನಾನೋಗಿ ಟ್ಯಾಕ್ಸಿ ತರ್ತೀನಿ. ಹೊರಟವಳ ಹಿಂದೆ ಅವಳ ತಂಗಿಯರು ತಮ್ಮ ಹೊರಟಾಗ ಹಿಂದಕ್ಕೆ ಬಂದು ತಾಯಿಯತ್ತ ನೋಡಿದಳು. ಅಮ್ಮ, ಇದು ಸಣ್ಣ ಊರಲ್ಲ. ಈ ಜನಜಂಗುಳಿಯಲ್ಲಿ ತಪ್ಪಿಸಿಕೊಂಡು ಹೋದರೆ ಬಹಳ ಕಷ್ಟ. ನಾನು ಬಂದು ಎಲ್ಲವನ್ನೂ ಜೊತೆಯಾಗಿ ಕರ್ಕೊಂಡು ಹೋಗ್ತೀನಿ. ತಂಗಿಯರು ತಮ್ಮನನ್ನು ವೈದೇಹಿಗೆ ಒಪ್ಪಿಸಿದಾಗ ಪ್ರೀತಿಯ ಮಗ ಕೈ ಹಿಡಿದು ಜಗ್ಗತೊಡಗಿದ. ನಾನು ಅಕ್ಕನ ಜೊತೆಗೆ ಹೋಗ್ತೀನಿ. ಪಿಸುಗುಟ್ಟು ತೊಡಗಿದವರನ್ನು ಕರುಣೆಯಿಂದ ಮಮತೆಯಿಂದ ನೋಡಿದಳು. ರಾಘವೇಂದ್ರ ಕಡೆಯ ಸಂತಾನ. ಇವನ ಕರ್ಕೊಂಡೋಗು, ತಾಯಿಯ ಆಜ್ಞೆ. ಆಕೆಗೆ ಮಗನ ಮೇಲೆ ವಿಪರೀತ ಪ್ರೀತಿ. ಮಂತ್ರಾಲಯದ ಗುರುಗಳ ಆಶೀರ್ವಾದದಿಂದ ಹುಟ್ಟಿದವನು. ಅದಕ್ಕೆ ರಾಘವೇಂದ್ರ ಅಂತ ಹೆಸರಿಟ್ಟಿರೋದು. ಗಂಡು ಮಕ್ಕಳೇ ಇಲ್ಲದ ಈ ಕುಟುಂಬಕ್ಕೆ ಅವನೇ ದಾರಿದೀಪ. ಅತ್ಯಂತ ಅಭಿಮಾನದಿಂದ ಎಲ್ಲರೊಡನೆ ಹೇಳಿಕೊಳ್ಳುತ್ತಿದ್ದಳು. ಕುಟುಂಬಕ್ಕೆ ದೀಪ. ಅವಳಿಗೆ ನಗು ಬರುತ್ತಿತ್ತು. ಈ ಯರ್ಜರ್ಜಿತವಾದ ಕುಟುಂಬಕ್ಕೆ ಈ ಸಂತಾನ ಅಗತ್ಯವಾಗಿತ್ತಾ ಎಂದು ಗೋಡೆಗೆ ನೇತು ಹಾಕಿದ್ದ ಗುರುಗಳ ಕಡೆಗೆ ನೋಡುತ್ತಿದ್ದಳು. ಅವರೇನು ಹೇಳಿಯಾರು? ಪೀಳಿಗೆ ಜವಾಬ್ದಾರಿ ಅರಿಯದ ಇಡೀ ಕುಟುಂಬದ ರಾಘವೇಂದ್ರನ ಹುಟ್ಟನ್ನು ಸ್ವಾಗತಿಸುತ್ತಿತ್ತು. ಅಮ್ಮನ ಸೆರಗಿಡಿದು ಜಗ್ಗಾಡುತ್ತಿದ್ದ ರಾಘವೇಂದ್ರನ ಕೈ ಹಿಡಿದು, ಅಮ್ಮ, ಅಪ್ಪನಿಗೆ ತೀರಾ ಆಯಾಸವಾಗಿದೆ, ಒಂದಿಷ್ಟು ನೀರು ಕೊಡು, ಉಳಿದವರು ಜೋಪಾನ ಎಂದು ಅವನೊಂದಿಗೆ ಹೊರಟಳು. ಅತ್ತಿತ್ತ ನೋಡುತ್ತಿದ್ದ ಅವನನ್ನು ಪುಟ್ಟ ಕರುವನ್ನು ಎಳೆದೊಯ್ದಂಗೆ ಎಳೆದೊಯ್ಯಬೇಕಿತ್ತು. ಶ್ರೀಪತಿ ಶಾರದಮ್ಮ ಮಗಳನ್ನೇ ಕಣ್ಣು ತುಂಬಿಕೊಳ್ಳುವಂತೆ ನೋಡಿದರು. ಆಕೆಗೆ ಒಂದಿಷ್ಟು ಅಸಮಾಧಾನವೇ ಬಂದರೆ ಅವಳು ಒಪ್ಪುತ್ತಾ ಉಳಿಯುವುದು ಕಷ್ಟವಾಗಿತ್ತು. ಸಂಧ್ಯಾ ಸಿಟಿ ಜೀವನಕ್ಕೆ ಒಗ್ಗಿಕೊಂಡು ಬಿಟ್ಟಿದ್ದಾಳೆ. ಅಲ್ಲಿಗೆ ಬಂದರಂತೂ ತೀರಾ ಇರುಸು ಮುರುಸು ಎಂದರು. ಸಿಟಿಯ ಬದುಕಿನ ಬಗ್ಗೆ ಭಯವಿದ್ದ ಆಕೆಗೆ ಇಲ್ಲಿಗೆ ಬರಲೇ ಇಷ್ಟವಿಲ್ಲ.
ಗಂಡನ ಅನಾರೋಗ್ಯದ ಜೊತೆ ತಿಂಗಳಾನುಗಟ್ಟಲೆ ವಾದ ಮಾಡಿ ಸಂಧ್ಯಾ ಇಡೀ ಕುಟುಂಬವನ್ನು ಹೋರಾಡಿಸಿಕೊಂಡು ಬಂದಿದ್ದಳು ದೊಡ್ಡ ಸಾಹಸದಿಂದ. ಶ್ರೀಪತಿಗೆ ಹೆಂಡತಿಯ ಮಾತು ಹಿಡಿಸಲಿಲ್ಲ. ಅಷ್ಟೊಂದು ಬುದ್ಧಿವಂತಳಲ್ಲವೆಂದು ಗೊತ್ತಿತ್ತು ಕೂಡ. ಸಾಕು, ಸುಮ್ಮನಿರು, ಏನೇನೋ ಮಾತಾಡ್ಬೇಡ. ಇವತ್ತು ನಾವೇನಾದ್ರೂ ಬದುಕಿದೀವಿ ಅಂದ್ರೆ ಅವಳ ದೆಸೆಯಿಂದಲೇ, ಅವಳು ಸಂಪಾದನೆಯಿಂದಲೇ. ಏನೇನೋ ಮಾತಾಡಿ ಸಂಧ್ಯಾನ ನೋಯ್ಸೋಕ್ ಹೋಗ್ಬೇಡ, ಗದರಿಕೊಂಡರು. ಮಗಳ ಮೇಲೆ ಅವರಿಗೆ ವಿಪರೀತ ಅಭಿಮಾನ. ಈಚೆಗೆ ಕಾಯಿಲೆ ಬಿದ್ದ ಮೇಲೆ ಶ್ರೀಪತಿಗಳು ತೀರಾ ಮೆತ್ತಗಾಗಿದ್ದರು. ತನ್ನಿಂದ ಇನ್ನು ತನ್ನ ಕುಟುಂಬಕ್ಕೆ ಏನು ಸಹಾಯವಾಗದೆಂಬ ಭಯದಿಂದ ನರಳುತ್ತಿದ್ದರು. ಮುಂದೇನು? ಈ ಪ್ರಶ್ನೆಗೆ ಅವರಲ್ಲಿ ಉತ್ತರವಿಲ್ಲ. ಅದನ್ನು ಕಾಲವೇ ನಿರ್ಧರಿಸಬೇಕಿತ್ತು. ಟ್ಯಾಕ್ಸಿಯನ್ನು ಮಾತಾಡಿಸಿಕೊಂಡು ಬಂದ ಸಂಧ್ಯಾ ತನ್ನ ಹ್ಯಾಂಡ್ ಬ್ಯಾಗ್ನ ತಾಯಿಯ ಕೈಯಲ್ಲಿ ಕೊಟ್ಟು, ಅಮ್ಮ, ನೀನು ಇಲ್ಲೇ ಇರು, ನಾನು ಅಪ್ಪನ ಕರ್ಕೊಂಡೋಗಿ ಕೂಡ್ಸ್ ಬರ್ತೀನಿ ಎಂದು ತಂಗಿಯ ಸಹಾಯದಿಂದ ಪಾತ್ರೆಯ ಚೀಲವನ್ನು ಹಿಡಿದುಕೊಂಡು ಹೋದಳು. ಇಡೀ ಕುಟುಂಬದ ಪೋಷಣೆಗೆ ಅವಳ ಗಳಿಕೆಯೇ ಆಧಾರವಾಗಿದ್ದರಿಂದ ಯೋಚಿಸಿಯೇ ಖರ್ಚು ಮಾಡಬೇಕಿತ್ತು. ಎಲ್ಲ ಸಾಮಾನು ಸಾಗಿಸಿದ ಮೇಲೆ ತಾಯಿ ರಾಘವೇಂದ್ರನನ್ನು ಕರೆದೊಯ್ದು ಹಿಂದಿನ ತಂದೆಯ ಪಕ್ಕದ ಸೀಟಿಗೆ ಹತ್ತಿಸುವ ವೇಳೆಗೆ ಪೂರ್ತಿ ಬೆವತು ಹೋದಳು. ಅವಳ ಮಟ್ಟಿಗೆ ಇದೊಂದು ದೊಡ್ಡ ಸಾಹಸ. ಪರಿಸ್ಥಿತಿ ಅನುಭವ ಅವಳಲ್ಲಿ ಹೋರಾಟದ ಮನೋಬಲವನ್ನು ಸೃಷ್ಟಿಸಿತ್ತು. ಕುಟುಂಬವನ್ನು ಸಲಹುವುದು ಬರೀ ಕರ್ತವ್ಯವೆನಿಸಿರಲಿಲ್ಲ, ಅವಳಿಗೆ ಅಕ್ಕರೆಯೂ ಇತ್ತು. ಮೊದಲ ಸಲ ಟ್ಯಾಕ್ಸಿಯಲ್ಲಿ ಕೂತ ಹುಡುಗರಿಗೆ ಖುಷಿಯೋ ಖುಷಿ. ಚಂದ್ರಲೋಕದಲ್ಲಿ ಕಾಲಿಟ್ಟ ಗಗನಯಾತ್ರಿಗಳಿಗಿಂತ ಹೆಚ್ಚಿನ ಸಾಧನೆ ಮಾಡಿದವರಂತೆ ಸಂಭ್ರಮ ಪಡುತ್ತಾ ಅವರನ್ನು ನೋಡುವುದೇ ತೃಪ್ತಿ ತಂದಿತು. ಒಬ್ಬರಿಗೊಬ್ಬರು ಪಿಸಿ ಪಿಸಿ ಎನ್ನುತ್ತಿದ್ದರೆ ವಿನಃ ಜೋರಾಗಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಲು ಯಾವುದೇ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಒಮ್ಮೆ ಹಿಂದಿರುಗಿ ಸಂಧ್ಯಾ ತಮ್ಮನತ್ತ ನೋಡಿದಳು. ಮುದುರಿ ಕೂತಿದ್ದರೂ ಈ ಬದಲಾವಣೆಗೆ ಹೊಂದಿಕೊಳ್ಳಲು ಕಷ್ಟಪಡುವಂತೆ ಕಂಡ. ಕಿರುನಗೆ ಬೀರಿ ಕೈಚಾಚಿ ಅವನ ಕೆನ್ನೆ ಸವರಿದಾಗ ನಕ್ಷತ್ರಗಳು ಮಿನುಗಿದವು ಕಣ್ಣುಗಳಲ್ಲಿ. ಅಕ್ಕ, ನಾವು ಸಂಜೆವರೆಗೂ ಟ್ಯಾಕ್ಸಿಯಲ್ಲೇ ಸುತ್ತಾಡೋಣ ಅಂದ. ಸಂಧ್ಯಾ ನಗಲಿಲ್ಲ, ವ್ಯಥೆ ಕೂಡ ಪಡಲಿಲ್ಲ. ಬದುಕಿನ ನಾನಾ ಮಗ್ಗುಲಗಳನ್ನು ಕಂಡ ಅವಳಿಗೆ ಇನ್ನೂ ನಿಕೃಷ್ಟ ಸ್ಥಿತಿಯಲ್ಲಿ ಬದುಕೋ ಎಷ್ಟೋ ಜನ ಇದ್ದಾರೆಂದು ಗೊತ್ತು. ಅಕ್ಕ, ಅವನ ಸ್ವರ ಎಚ್ಚರಿಸಿತು. ಇವತ್ತಲ್ಲ, ಇನ್ನೊಂದು ದಿನ ಎಂದಳು ಹೊರಗೆ ನೋಡುತ್ತಾ. 6 ರೋಡುಗಳನ್ನು ಬಳಸಿ ಟ್ಯಾಕ್ಸಿ ಒಂದು ಕಡೆ ನಿಂತಿತು. ಮೊದಲು ಇಳಿದಳು ಸಂಧ್ಯಾ. ಅದೇನು ಶ್ರೀಮಂತ ಬಡಾವಣೆಯಲ್ಲ. ಈ ಮನೆಗಿಂತ ಉತ್ತಮವಾದ ಕೆಲವು ಮನೆಗಳೂ ಇದ್ದವು ಕೂಡ. ಬಹು ಪ್ರಯಾಸದಿಂದಲೇ ಈ ಮನೆಯನ್ನು ಹಿಡಿದಿದ್ದು. ತೀರಾ ಪುಟ್ಟ ಕಾಂಪೌಂಡ್ನ ಸಿಮೆಂಟ್ ಚಾವಣಿಯ ಈ ಮನೆಯನ್ನು ಕಟ್ಟಿ ಕನಿಷ್ಠ 25 ವರ್ಷಗಳಾದರೂ ಆಗಿತ್ತು. ಕಾಂಪೌಂಡ್ ಗೋಡೆಗಳನ್ನು ಬಣ್ಣ ಕಳೆದುಕೊಂಡಿತ್ತು. ಇದರಲ್ಲಿ ವಾಸ ಮಾಡಲು ಅವಳ ಸಂಬಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣವನ್ನು ಸಂದಾಯ ಮಾಡಬೇಕಿತ್ತು. ತಿಂಗಳು ಬಾಡಿಗೆ ತಪ್ಪಿ ಹೋಗುತ್ತೆ. ಓನರ್ಗೆ ಈಗ ಹಣದ ಅಗತ್ಯವಿದೆ. ಒಂದು 50,000 ಹೊಂಚಿ ಲೀಸ್ ಮಾಡಿಸ್ಕೊಂಡ್ಬಿಟ್ರೆ 5 ವರ್ಷ ಆರಾಮಾಗಿರ್ಬೋದು, ಅವಳ ಕೊಲಿಗ್ ವೈಭವಿ ಹೇಳಿದಳು ಅಂತ ಒಂದು ಯೋಚನೆನೇ ಅವಳಲ್ಲಿತ್ತು. ಸಾಮಾನೆಲ್ಲ ಇಳಿಸಿಕೊಂಡು ಸೊಂಟಕ್ಕೆ ಸೆರಗು ಸಿಕ್ಕಿಸಿ ತಾಯಿಯತ್ತ ನೋಡಿದಳು. ಖಾಲಿ ಕೈ. ಅಮ್ಮ, ನಾನು ಕೊಟ್ಟ ಬ್ಯಾಗ್ ಎಲ್ಲಿ ಅಂದಳು ಗಾಬರಿಯಾಗಿ. ಅದರಲ್ಲಿ ಕೆಲವು ನೂರುಗಳಿದ್ದವು. ಅದನ್ನು ಶೇಖರಿಸಲು ಬಹಳಷ್ಟು ಕಷ್ಟಪಟ್ಟಿದ್ದಳು. ಟ್ಯಾಕ್ಸಿಯಲ್ಲೇ ಬಿಟ್ಟಿರಬೇಕು ಎಂದರು ಚಡಪಡಿಸುತ್ತಾ. ಅಲ್ಲೇ ಟ್ಯಾಕ್ಸಿ ಇದ್ದುದರಿಂದ ಎಕ್ಸ್ಕ್ಯೂಸ್ ಮೀ ಎಂದು ಡೋರ್ ತೆಗೆದು ಹುಡುಕಾಡಿದಳು. ಅದು ನಾಪತ್ತೆ. ಬೀಗದ ಕೈ, ಹಣ ಎಲ್ಲ ಅದರಲ್ಲಿಯೇ ಇತ್ತು. ದಿಕ್ಕು ತೋಚದೆ ಬೆವತಿದ್ದರೂ ಧೈರ್ಯಗೆಡದೆ ಬಗ್ಗಿ ಮೃದುವಾಗಿ ಟ್ಯಾಕ್ಸಿ ಡ್ರೈವರ್ಗೆ ಪರಿಸ್ಥಿತಿ ವಿವರಿಸಿ, ನೀವು ಇಲ್ಲಿಗೇನು ಬರೋದು ಬೇಡ, ಅನುರಾಧ ನರ್ಸಿಂಗ್ ಹೋಮ್ ಬಳಿ ಬನ್ನಿ. ನಾಳೆ ಯಾವುದೇ ಸಮಯಕ್ಕೆ ಬಂದರೂ ನಿಮ್ಮ ಹಣ ಬಡ್ಡಿಯೊಂದಿಗೆ ಸಿಗುತ್ತೆ ರಿಕ್ವೆಸ್ಟ್ ಮಾಡಿಕೊಂಡಳು. ಅವನು ವಾದಕ್ಕೆ ನಿಂತ. ಸಾಮಾನು ಹಾಕಿಕೊಂಡು ಮನೆಯ ಮುಂದೆ ನಿಂತ ಜನರನ್ನು ನೋಡಿ ಅಯ್ಯೋ ಎನಿಸಿರಬೇಕು. ಕಡೆಗೆ ಒಪ್ಪಿಗೆ ಸೂಚಿಸಿ ಅನುರಾಧ ನರ್ಸಿಂಗ್ ಹೋಮ್ನ ಪೂರ್ತಿ ವಿಳಾಸವನ್ನು ತನ್ನ ಜೇಬಿನಲ್ಲಿದ್ದ ಪುಟ್ಟ ಪುಸ್ತಕಕ್ಕೆ ಬರೆಸಿಕೊಂಡು ಗೊಣಗುತ್ತಲೇ ಟ್ಯಾಕ್ಸಿ ಹತ್ತಿದ. ರಾಘು ಕೈಯಲ್ಲಿ ಇಟ್ಕೊಂಡಿದ್ದ. ಭಯದಿಂದ ನೋಡಿದರು ಶಾರದಮ್ಮ. ಶ್ರೀಪತಿ ದುರುಗಿಟ್ಟಿಕೊಂಡು, ನಿನ್ನ ಹಣೆ ಬರವೇ ಇಷ್ಟು ಆಯ್ತು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಸಂಧ್ಯೆ ಇದನ್ನೆಲ್ಲ ಅನುಭವಿಸ್ಬೇಕು. ಮೂದಲಿ. ಅದ್ಕೇನ್ ಮಾಡಕ್ಕಾಗುತ್ತೆ ಬಿಡಪ್ಪ. ಈಗ ಬೀಗ ತೆಗೆದು ಒಳಗೆ ಹೇಗೋ ಹೋಗೋದಂತೂ ಯೋಚಿಸ್ಬೇಕು ಎಂದು ಅತ್ತಿತ್ತ ನೋಡಿ ಒಂದು ಕಲ್ಲು ಎತ್ತಿಕೊಂಡಳು. ಹೊರಗಡೆ ಇಷ್ಟು ಜನರ ನಡುವೆ ನಿಂತು ಒಂದು ಸೀನ್ ಕ್ರಿಯೇಟ್ ಮಾಡೋಕೆ ಅವಳಿಗೆ ಇಷ್ಟವಿಲ್ಲ. ಬೀಗ ಸುಮಾರಾಗಿದ್ದರಿಂದ ಕಲ್ಲಿನ ಪೆಟ್ಟಿಗೆ ಒಡೆದು ಹೋದರೂ ಬಾಗಿಲ ಮೇಲೆ ಮೂಡಿದ ಗುರುತುಗಳನ್ನು ನೋಡಿ ಎದರಿದರೂ ಸದ್ಯದ ಸಮಸ್ಯೆಗೆ ಪರಿಹಾರವಾಯಿತಲ್ಲ ಎಂದು ಹರ್ಷಿಸಿದಳು. ನಡಿ ಅಪ್ಪ ಎಂದು ತಂದೆಯನ್ನು ಒಳಗೆ ಕರೆದೊಯ್ದು ಎಲ್ಲರೊಡನೆ ಸಾಮಾನುಗಳನ್ನು ಒಳಕ್ಕೆ ಸಾಗಿಸಿದಳು. ಅಮ್ಮ,
ನಾನು ಬರೋಕ್ ಮೊದ್ಲು ನೀರು ಹಿಡಿದಿಟ್ಟು ಬಂದಿದ್ದೆ. ಮೊದ್ಲು ಬಚ್ಚಲ ಮನೆಗೆ ಹೋಗಿ ಕೈಕಾಲು ತೊಳೆದುಕೊಂಡು ತಂದಿದ್ದ ವೆಂಕಟರಮಣ ಸ್ವಾಮಿಯ ಫೋಟೋನ ಅಡ್ಗೆ ಮನೆಯಲ್ಲಿದ್ದ ತಟ್ಟೆಯ ಮೇಲಿಟ್ಟು ಉಳಿದ ದೇವರ ಸಣ್ಣ ವಿಗ್ರಹಗಳನ್ನು ಒಂದು ಮಣೆ ಹಾಕಿ ಇಟ್ಟು ದೀಪ ಹಚ್ಚಿ ಕೈ ಮುಗಿದಳು. ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಕುಟುಂಬವನ್ನು ಇಲ್ಲಿಗೆ ಕರೆತರಲು ಕೃಪೆ ತೋರಿದ ದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿದಳು. ನಡುಮನೆಯಲ್ಲಿ ನಿಂತ ತಾಯಿಯ ಕಡೆ ನೋಡಿ, ಇಲ್ಲಿ ಅಡಿಗೆಗೆ ಒಲೆ ಹಚ್ಚೋದೇನಿಲ್ಲ. ನನ್ನ ಸ್ನೇಹಿತೆ ಶ್ರಾವಣಿ ಲೇಡೀಸ್ ಹಾಸ್ಟೆಲ್ನಲ್ಲಿದ್ದಳು. ತಾನೇ ಮನೆ ಮಾಡಿಕೊಳ್ಳೋರ್ಗೂ ಗ್ಯಾಸ್ ಸಿಲಿಂಡರ್ ಸ್ಟವ್ ಉಪಯೋಗಿಸೋದಕ್ಕೆ ಕೊಟ್ಟಿದ್ದಾಳೆ ಅಂದು ಬೇರೆಡೆ ನೋಟ ಹರಿಸಿದಳು. ಎತ್ತವಳು ಕಣ್ಣುಗಳನ್ನು ತುಂಬ ಸೂಕ್ಷ್ಮವೆಂದು ಅವಳಿಗೆ ಗೊತ್ತಿತ್ತು. ಸಮೀಪಕ್ಕೆ ಬಂದು ಶಾರದಮ್ಮ ಮಗಳ ಕೈ ಹಿಡಿದು, ನಿನ್ನ ವಿವಾಹ ಮಾಡಿ ಹೊಸ ಸಂಸಾರಕ್ಕೆ ಬೇಕಾದ ಪಾತ್ರೆ ಪಡಗಗಳನ್ನು ನಾವೀ ಜೋಡಿಸಿ ಕೊಡ್ಬೇಕಿತ್ತು. ಇದು ಬೇರೆ ತರಹ ಆಯ್ತು. ತಟಕ್ಕನೆ ಕಣ್ಣಿಂದ ಕಂಬನಿ ಹೊರಗೆ ಚಿಮ್ಮಿತು. ಅಮ್ಮ, ಕಣ್ಣೀರೊಡೋದು ನಿಂಗೆ ಸರಿ ಅನ್ಸುತ್ತಾ? ಅಪ್ಪ ಸುಮ್ಮನೆ ನೊಂದ್ಕೋತಾರೆ. ನನಗಿಂತ ಚಿಕ್ಕವರಿದ್ದಾರಲ್ಲ, ಅವರಿಗೆ ಮುಂದಿನ ದಿನಗಳ ಬಗ್ಗೆ ನಿರಾಸೆ ಮೂಡಬಾರ್ದು. ಸದ್ಯಕ್ಕೆ ನಿನ್ನ ಮುಖದ ಮೇಲಿನ ಉತ್ಸಾಹ, ನಗು ಈ ಕುಟುಂಬಕ್ಕೆ ಚೈತನ್ಯ ತುಂಬುತ್ತೆ. ತುಂಬು ಮನದಿಂದ ನುಡಿದಳು. ಅವಳು ಮೊದಲಿನ ಮುಗ್ಧ ಸಂತೆಯಳಲ್ಲ. ಈ 3 ವರ್ಷಗಳ ಜೀವನದ ಉಳಿದ ಮಗುಲನ್ನು ದರ್ಶನ ಮಾಡಿಸಿತ್ತು. ಬೇಗ ಹಾಲು ತಂದ್ಬಿಡ್ತೀನಿ ಎಂದು ಹೊರಟಾಗ ರಾಘವೇಂದ್ರ ಹಿಂದೆ ಬಿದ್ದ. ಅವನಿಗೆ ಇದೊಂದು ಅಭ್ಯಾಸ, ಕೆಟ್ಟದ್ದೋ ಒಳ್ಳೆಯದೋ, ಮೊದಲಿನಿಂದ ಇದನ್ನು ಮನೆಯವರೆಲ್ಲ ಪ್ರೋತ್ಸಾಹಿಸಿಕೊಂಡು ಬಂದಿದ್ದು ಇಲ್ಲಿ ಮುಂದುವರಿಯುವುದು ಸರಿಯಲ್ಲವೆನಿಸಿತು. ಊರಿನ ತರಹ ಹೊರಟವರ ಹಿಂದೆಲ್ಲ ಇಲ್ಲಿ ಬರಬಾರ್ದು. ಒಳಗೆ ಹೋಗಿ ಅಮ್ಮನಿಗೆ ಸಹಾಯ ಮಾಡೋಗು ನಿನ್ನ ಪುಟ್ಟ ಕೈಗಳಿಂದ. ಹಿಂದಕ್ಕೆ ಕರೆ ತಂದು ತಾಯಿಗೆ ಒಪ್ಪಿಸಿ ಹೋದಳು, ಬಿರುಸು ಹೆಜ್ಜೆಗಳನ್ನು ಹಾಕುತ್ತಾ. ಆದಷ್ಟು ಬೇಗ ನರ್ಸಿಂಗ್ ಹೋಮ್ಗೆ ಹೋಗುವ ಅಗತ್ಯವಿತ್ತು. ಹಾಲಿಡಿದು ಬರುವ ವೇಳೆಗೆ ಮೂಟೆಗಳನ್ನು ಬಿಚ್ಚಿ ಪಾತ್ರೆಗಳನ್ನು ಹೊರ ತೆಗೆಯುತ್ತಿದ್ದರು ಶಾರದಮ್ಮ ಮಕ್ಕಳ ಸಹಾಯದಿಂದ. ತಾನೇ ಹಾಲು ಉಕ್ಕಿಸಿ ಅದೇ ಬಿಸಿ ಹಾಲಿಗೆ ಸಕ್ಕರೆ ಬೆರೆಸಿ ಎಲ್ಲರಿಗೂ ಕುಡಿಯಲು ಕೊಟ್ಟು ತಾನೊಂದು ಲೋಟ ನೀರು ಕುಡಿದು ಸುಧಾರಿಸಿಕೊಂಡಳು. ಕೊಂಚ ಎನಿಸಿತು, ಜೊತೆಗೆ ಸುಸ್ತು ಕೂಡ. ತಾಯಿಯ ಅಳು, ತಂದೆಯ ನಿಟ್ಟುಸಿರಿನಿಂದ ಅವರನ್ನು ಬಿಡಿಸಿಕೊಂಡು ಇಲ್ಲಿಗೆ ಕರೆ ತರುವ ವೇಳೆಗೆ ಅವಳು ಸಾಕಾಗಿತ್ತು. ಮುಂದೆ ಸಂಭಾಳಿಸುವುದು ಕೂಡ ಅಷ್ಟೇ ಕಷ್ಟವೆಂದು ಅವಳಿಗೆ ಗೊತ್ತು. ಕೂತಿದ್ದ ತಂದೆಯ ಬಳಿಗೆ ಬಂದು, ಅಪ್ಪ, ಮನೆ ಹೇಗೆನಿಸ್ತು ವಿಚಾರಿಸಿದಳು ಅಕ್ಕರೆಯಿಂದ. ಶ್ರೀಪತಿ ಕಣ್ಣಲ್ಲಿ ಹರ್ಷ ತುಳುಕಿಸಿ, ತುಂಬಾನೇ ಚೆನ್ನಾಗಿದೆ. ದೊಡ್ಡ ಸಿಟಿಯಲ್ಲಿ ಇಷ್ಟೊಂದು ಅನುಕೂಲವಾದ ಮನೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂದರು ಮಗಳನ್ನು ಅಭಿಮಾನದಿಂದ ನೋಡುತ್ತಾ. ಸದ್ಯಕ್ಕೆ ಈ ಕುಟುಂಬಕ್ಕೆ ಅವಳೇ ಊರುಗೋಲು.